ಹಲೋ ವಿವರ್ಸ್, ವೆಲ್ಕಮ್ ಎಲ್ರಿಗೂ. ಇವತ್ತಿನ ನನ್ನ ಹೊಸ ಕಂಟೆಂಟ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಒಂದು ಹೊಸ ರೀತಿಯಾದ ಕಂಟೆಂಟ್ ನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಹೋಪ್ ಯು ಆಲ್ ಲೈಕ್ ಇಟ್. ನಾನು ಮೊದಲೇ ಡಿಸ್ಕ್ಲೈಮರ್ ನ ಕೊಡ್ತಾ ಇದ್ದೀನಿ. ಇದರಲ್ಲಿ ನಾನು ಮಾತಾಡಿರುವಂತ ಎಲ್ಲ ಶಬ್ದಗಳು ಜಸ್ಟ್ ನನ್ನ ಒಪಿನಿಯನ್ ಅಷ್ಟೇ. ನಿಮ್ಮ ಒಪಿನಿಯನ್ ಏನೇ ಇದ್ರು ಅದನ್ನ ರೆಸ್ಪೆಕ್ಟ್ಫುಲ್ ಕಮೆಂಟ್ ಮೂಲಕ ತಿಳಿಸಿ. ಡ್ಯಾನ್ಸ್ ಅಂದ್ರೆ ಕೆಲವರಿಗೆ ತುಂಬಾನೇ ಇಷ್ಟ, ಇನ್ನ ಕೆಲವರಿಗೆ ತುಂಬಾನೇ ಕಷ್ಟ. ಕ್ರಿಕೆಟ್ ಅಂತಿದ್ದಂಗೆನೆ ಕೆಲವು ಪ್ಲೇಯರ್ಸ್ ಗಳ ಫೋಟೋ ನಮ್ಮ ಮೈಂಡ್ ಅಲ್ಲಿ ಬಂದು ಹೋಗುತ್ತೆ. ಅದೇ ತರ ನಾನು ಇವತ್ತು ಮಾತಾಡ್ತಿರುವಂತ ವ್ಯಕ್ತಿ ಡ್ಯಾನ್ಸ್ ಗೆ ಒನ್ ಆಫ್ ದ ಬ್ರ್ಯಾಂಡ್ ಅಂಬಾಸಿಡರ್ ಇರೋ ತರ. ಡ್ಯಾನ್ಸ್ ಅನ್ನೋದನ್ನ ಅವನ ಜೀವನದ ಒಂದು ಭಾಗವಾಗಿ ಇಟ್ಕೊಂಡು, ಅದು ಅಲ್ಲದೆ ಮೂನ್ ವಾಕ್ ಅನ್ನೋ ವಾಕ್ ನ ಕಂಡಿಡಿದಂತಹ ವ್ಯಕ್ತಿ ಬಗ್ಗೆ ಇವತ್ತು ನಾನು ಮಾತಾಡಕ್ ಹೋಗ್ತಾ ಇದ್ದೀನಿ. ಇವಾಗೆಲ್ಲ ಬರ್ತಾ ಇರುವಂತಹ ಯೂಟ್ಯೂಬ್ ಆಗ್ಲಿ, ಇನ್ಸ್ಟಾ ಆಗ್ಲಿ, ಅಥವಾ ಅದರ್ ಪ್ಲಾಟ್ಫಾರ್ಮ್, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇಲ್ಲದೆ ಇರೋ ಟೈಮಲ್ಲೇನೆ ವರ್ಲ್ಡ್ ಫೇಮಸ್ ಆದಂತಹ ವ್ಯಕ್ತಿ ಬಗ್ಗೆ ನಾನು ಮಾತಾಡಕ್ ಹೋಗ್ತಾ ಇದ್ದೀನಿ. ಇಷ್ಟೆಲ್ಲ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ. ಅದ್ಯಾರು ಗೊತ್ತಾ? ನನ್ ಅದರ್ ದನ್ ಮೈಕಲ್ ಜಾಕ್ಸನ್ ಅಂಡ್ ಆಲ್ಸೋ ನೋನ್ ಆಸ್ MJ. ಚೈಲ್ಡ್ಹುಡ್ ಪ್ರತಿಯೊಬ್ಬ ಮನುಷ್ಯನ ಲೈಫಲ್ಲಿ ತುಂಬಾನೇ ಮೆಮೊರಬಲ್ ಮೂಮೆಂಟ್ ಆಗಿ ಉಳಿಯುವಂತಹ ಒಂದು ಸ್ಟೇಜ್. ಚಾನ್ಸ್ ಸಿಕ್ಕಿದ್ರೆ ಸಾಕಪ್ಪ ಮತ್ತೆ ನಾವು ಚಿಕ್ಕವರಾಗ್ಬಿಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಮೈಕಲ್ ಜಾಕ್ಸನ್ ವಿಷಯದಲ್ಲಿ ಆ ತರ ಇರಲೇ ಇಲ್ಲ. ಅವನ್ ಚೈಲ್ಡ್ಹುಡ್ ಫುಲ್ಲು ಟ್ರಾಜಿಕ್ ಆಗಿತ್ತು. ಅದು ಅಲ್ಲದೆ ಅವ್ರು ಕೊಟ್ಟಿರೋ ಇಂಟರ್ವ್ಯೂ ಪ್ರಕಾರ ಅವ್ರ ಚೈಲ್ಡ್ಹುಡ್ ಅಂದ್ರೆ ಅವ್ರಿಗೆ ಟ್ರಾಮಾ ಅಂತೆ. ಅದಕ್ಕೆಲ್ಲ ಕಾರಣ ಮೈಕಲ್ ಜಾಕ್ಸನ್ ಅವರ ಪೇರೆಂಟ್ಸ್ ಗಿದ್ದಂತಹ ಬಡತನ. ಅವರು ಎಷ್ಟು ಬಡತನದಲ್ಲಿ ಇದ್ರು ಅಂತಂದ್ರೆ ಮಕ್ಕಳಿಗೆ ಪ್ರಾಪರ್ ಎಜುಕೇಶನ್ ಕೂಡ ಕೊಡ್ಸಕ್ಕಾಗದೇ ಇರೋಂಥ ಸ್ಟೇಜ್ ಅಲ್ಲಿ ಇದ್ರು. ಅದಕ್ಕೋಸ್ಕರನೇ ಅವರು ಅವ್ರ ಮಕ್ಕಳನ್ನೆಲ್ಲ ಸೇರಿಸಿ ಒಂದು ಡ್ಯಾನ್ಸ್ ಟ್ರೂಪ್ ನ ಮಾಡಿ ಅದರಿಂದ ಬರ್ದಂತಹ ಹಣದಲ್ಲೇನೆ ಅವ್ರ ಜೀವನನ ಸಾಗಿಸ್ಬೇಕಾಗಿತ್ತು. ಇವ್ರ ಕಥೆನ ಓದಕ್ಕಿಂತ ಮುಂಚೆ ನಾನು ಅನ್ಕೊಂಡಿದ್ದ ಮೈಕಲ್ ಜಾಕ್ಸನ್ಗೆ ಡ್ಯಾನ್ಸ್ ಅಂದ್ರೆ ಪ್ಯಾಷನ್ ಅಂತ. ಆಮೇಲೆ ಗೊತ್ತಾಯ್ತು ಅವರಿಗೆ ಪ್ಯಾಷನ್ ಸ್ಟಾರ್ಟ್ ಆಗಿದ್ದೆ ಒಂದು ಪೇನ್ ಇಂದ ಅಂತ. ಯಾಕೆ ಅಂದ್ರೆ ಅವ್ರ ತಂದೆ ಅವ್ರನ್ನ ತುಂಬಾನೇ ಟಾರ್ಚರ್ ಮಾಡ್ತಾ ಇದ್ರಂತೆ. ಆ ಟಾರ್ಚರ್ ನ ಭಯದಿಂದ ಸ್ಟಾರ್ಟ್ ಆದಂತಹ ಮೈಕಲ್ ಜಾಕ್ಸನ್ ನ ಜರ್ನಿ ನಂತರ ದಿನಗಳಲ್ಲಿ ಇಂಟ್ರೆಸ್ಟ್ ಆಗಿ ಕನ್ವರ್ಟ್ ಆಗಿ ಅದೇ ಅವ್ರ ಜೀವನದ ಪ್ಯಾಷನ್ ಆಗೋಯ್ತು. ಅದು ಅಲ್ಲದೆ ಅವರ ಗ್ರೂಪ್ ಅಲ್ಲಿ ಒಬ್ನಾಗಿದ್ರೆ ನನಗೆ ರೆಕಾಗ್ನೇಷನ್ ಸಿಗಲ್ಲ ಅಂತ ಮೈಕಲ್ ಜಾಕ್ಸನ್ ಡಿಸೈಡ್ ಮಾಡಿ ಒಂದು ತುಂಬಾ ಇಯರ್ಸ್ ಆಗಾದ್ಮೇಲೆ ಅವ್ರಿಗೆ 18 ವರ್ಷ ಇದ್ದಾಗ ಒಂದು ಆಲ್ಬಮ್ ನ ಕ್ರಿಯೇಟ್ ಮಾಡ್ತಾರೆ. ಅದ ಹೆಸರೇ ಆಫ್ಟರ್ ದ ವಾಲ್ ಅಂತ. ರೆಸ್ಟ್ ಇಸ್ ಹಿಸ್ಟ್ರಿ. ಮನುಷ್ಯ ಬೆಳೆದಷ್ಟು ಅವನ ಬಗ್ಗೆ ರೂಮರ್ಸ್ ಗಳು ತುಂಬಾನೇ ಜಾಸ್ತಿ ಆಗ್ತವೆ. ಮೈಕಲ್ ಜಾಕ್ಸನ್ ಲೈಫ್ ಅಲ್ಲಿ ಕೂಡ ರೂಮರ್ಸ್, ಕಾಂಟ್ರವರ್ಸಿಗಳಿಗೆ ಏನು ಕಮ್ಮಿ ಇಲ್ಲ. ನಾವು ಚಿಕ್ಕ ವಯಸ್ಸಿಂದ ಈ ಏಜಿಗೆ ಬೆಳೆಯೋವರೆಗೂ ಕೂಡ ಮೈಕಲ್ ಜಾಕ್ಸನ್ ನ ಎಲ್ಲ ರೂಮರ್ಸ್ ಗಳನ್ನು ಕೇಳ್ತಾನೆ ಬಂದಿದೀವಿ. ನಾನು ರೂಮರ್ಸ್ ಗಳ ಬಗ್ಗೆ ಜಾಸ್ತಿ ಮಾತಾಡಕ್ ಇಷ್ಟಪಡೋದಿಲ್ಲ. ಯಾಕೆ ಅಂದ್ರೆ ರೂಮರ್ಸ್ ನಿಜನೂ ಆಗಿರ್ಬೋದು, ಸುಳ್ಳು ಆಗಿರ್ಬೋದು. ಮೇನ್ಲಿ ಎಲ್ಲರೂ ಅವ್ರನ್ನ ಟಾರ್ಗೆಟ್ ಮಾಡಿದ್ದು ಅವ್ರನ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡು ಬ್ಲಾಕ್ ಆಗಿದ್ದವನು ವೈಟ್ ಆದ ಅಂತ. ಅವರು ಅವ್ರ ಕಲರ್ ನ ಚೇಂಜ್ ಮಾಡ್ಕೋಬೇಕು ಅಂತ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ಆಗ್ಲಿಲ್ಲ. ಅವ್ರಿಗಿದ್ದಂತ ಸ್ಕಿನ್ ಡಿಸಾರ್ಡರ್ ಆಸ್ ವೆಲ್ ಆಸ್ ರಿಹರ್ಸಲ್ ಮಾಡ್ಬೇಕಾದ್ರೆ ಅವ್ರಿಗಾದಂತಹ ಒಂದು ನೋಸ್ ಫ್ರಾಕ್ಚರ್ ಗೋಸ್ಕರ ಪ್ಲಾಸ್ಟಿಕ್ ಸರ್ಜರಿನ ಮಾಡಿಸ್ಕೊಂಡ್ರು. ಏನೇ ಆಗ್ಲಿ ರೂಮರ್ಸ್ ಇಸ್ ರೂಮರ್ಸ್. ಬಟ್ ಸ್ಯಾಡ್ಲಿ ಮೈಕಲ್ ಜಾಕ್ಸನ್ ನ ಮದುವೆ ಲೈಫ್ ಕೂಡ ಅಷ್ಟಾಗಿ ಚೆನ್ನಾಗಿರ್ಲಿಲ್ಲ. 2 ಮದುವೆ ಆದ್ರೂ ಕೂಡ ಅವ್ರ ಮದುವೆ ಡೈವರ್ಸ್ ಅಲ್ಲಿ ಮುಗೀತಾ ಬಂತು. ಇಂತಹ ಒಬ್ಬ ವ್ಯಕ್ತಿ ಡೌನ್ಫಾಲ್ ಆಗಕ್ಕೆ ಒಂದು ರೀಸನ್ ಇದೆ. ಅದೇನು ಅಂತಂದ್ರೆ ಅವರ ಚೈಲ್ಡ್ಹುಡ್ ಲೈಫ್ ಹೇಗೆ ಒಂದು ಡ್ರಾಮಾದಲ್ಲಿ ಮುಗೀತೋ ಅದೇ ತರ ಬೇರೆ ಮಕ್ಕಳು ಲೈಫ್ ಆಗ್ಬಾರ್ದು ಅಂತ ನೆವರ್ಲ್ಯಾಂಡ್ ಅನ್ನೋ ಒಂದು ಪಾರ್ಕ್ ನ ಕನ್ಸ್ಟ್ರಕ್ಟ್ ಮಾಡಕ್ಕೆ ಅವ್ರ ಡಿಸಿಷನ್ ನ ತಗೋತಾರೆ. ಅದೇ ಅವ್ರ ಜೀವನದಲ್ಲಿ ಮಾಡಿದಂತಹ ತುಂಬಾನೇ ಒಂದು ದೊಡ್ಡ ತಪ್ಪು. ಇದನ್ನ ಮಾಡಿದ್ರಿಂದ ಅವ್ರಿಗೆ ಪಾಸಿಟಿವ್ ಪಬ್ಲಿಸಿಟಿಗಿಂತ ನೆಗೆಟಿವ್ ಪಬ್ಲಿಸಿಟಿನೇ ಜಾಸ್ತಿ ಆಗ್ತಾ ಹೋಯ್ತು. ಮೈಕಲ್ ಜಾಕ್ಸನ್ ಚಿಲ್ಡ್ರನ್ಸ್ ನ ಹರಾಜ್ ಮಾಡ್ತಿದ್ದೇನೆ ಅಂತ ಒಂದು ಕೇಸು ಬಂತು. ಇದ್ರೆಲ್ಲದ್ರಿಂದ ಮೈಕಲ್ ಜಾಕ್ಸನ್ ಡಿಪ್ರೆಷನ್ಗೆ ಹೋದ್ರು ಅಂಡ್ ಹೆಲ್ತ್ ಕಂಡೀಷನ್ ತುಂಬಾನೇ ಹಾಳಾಗೋಯ್ತು. ಅದು ಅಲ್ಲದೆ ನೆವರ್ಲ್ಯಾಂಡ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ತುಂಬಾನೇ ಸಾಲ ಮಾಡಿದ್ರು. ಒಂದು ರೂಮರ್ ಇದೆ, ಮೈಕಲ್ ಜಾಕ್ಸನ್ 90 ವರ್ಷ ಬದುಕಿರ್ಬೇಕು ಅಂತ ಆಕ್ಸಿಜನ್ ಚೇಂಬರ್ ಮಲಗ್ತಿದ್ರು ಅಂತ. ಸ್ಯಾಡ್ಲಿ 2009 ಅವ್ರ 50ನೇ ವರ್ಷಕ್ಕೇನೆ ಈ ಭೂಮಿನ ಬಿಟ್ಟು ಅವ್ರು ಹೋದ್ರು. ಇವ್ರ ಲೈಫ್ ನ ಅನಾಲಿಸಿಸ್ ಮಾಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಮೈಕಲ್ ಜಾಕ್ಸನ್ ಅವರಪ್ಪ ಅವ್ರ ಲೈಫ್ ಅಲ್ಲಿ ವಿಲ್ಲನ್ ಅಂತ ಅನ್ನಿಸ್ತು. ಆಮೇಲೆ ಅನ್ನಿಸ್ತು ಯಾರ ಲೈಫ್ ಅಲ್ಲೂ ಹೀರೋ ಅಥವಾ ವಿಲ್ಲನ್ ಅಂತ ಇರೋದಿಲ್ಲ. ನಾವು ತಗೊಳ್ಳೋ ಡಿಸಿಷನ್ಸ್, ನಾವು ಮಾಡೋ ಆಕ್ಷನ್ಸ್ ಗಳೇ ನಮ್ ಲೈಫ್ ನ ಹೀರೋ ಅಂಡ್ ವಿಲ್ಲನ್ಸ್.
ಕಡು ಬಡತನದಲ್ಲಿ ಹುಟ್ಟಿ ಇಡೀ ವರ್ಲ್ಡ್ ಅವನ್ ಫ್ಯಾನ್ ಆಗಿ ಮಾಡ್ಕೊಂಡಿರೋ ಅಂತ ಮೈಕಲ್ ಜಾಕ್ಸನ್ ಸಾಧನೆ ಒಂದು ಅದ್ಭುತನೇ ಸರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಾಧಕನಿಗೆ ಸಾವಿರ್ಬೋದು, ಆದ್ರೆ ಅವನ ಸಾಧನೆಗೆ ಯಾವತ್ತೂ ಸಾವಿರೋದಿಲ್ಲ. ಈ ವಿಡಿಯೋ ಮಾಡಿದ ಉದ್ದೇಶ, ಒಬ್ಬ ಸಾಧಕ ಅಂತಂದ್ರೆ ಅವನ್ ಯಾವಾಗ್ಲೂ ಬರೀ ಹ್ಯಾಪಿಯಾಗಿ ಅಥವಾ ಅವ್ನ್ ಫುಲ್ ಲೈಫು ಹ್ಯಾಪಿಯಾಗಿರ್ತಾನೆ ಅಂತಲ್ಲ. ಅವನ ಹಿಂದ್ಗಡೆ ಇರೋ ನೋವನ್ನ ಹೇಳೋ ಪ್ರಯತ್ನನ ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಇದೇ ತರ ಮುಂದೆ ಯಾವ ಸಾಧಕ ನಿಮಗಿಷ್ಟ ಅಂಡ್ ಯಾರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಆಲ್.